ನಮಸ್ಕಾರ ಎಲ್ಲರಿಗೂ. ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ನಾನಿವತ್ತು ಈ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವ ಅಪ್ಲಿಕೇಶನ್ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮೊದಲು ನೀವೇನಾದರೂ ಇದ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಪ್ರತಿದಿನ ನಿಮ್ಮ ಒಂದು ಮೊಬೈಲ್ ಫೋನಲ್ಲಿ ಚಾಟ್ ಮಾಡ್ತಾ ಇರ್ತೀರ. ಚಾಟ್ ಮಾಡುವಾಗ ಕೆಲವೊಮ್ಮೆ ನಿಮ್ಮ ಒಂದು ಸ್ನೇಹಿತರು ಇಂಗ್ಲೀಷ್ನಲ್ಲಿ ಮೆಸೇಜ್ಗಳನ್ನ ಕಳಿಸ್ತಾ ಇರ್ತಾರೆ. ದೊಡ್ಡ ದೊಡ್ಡ ಸೆಂಟೆನ್ಸ್ಗಳು ಬರ್ತಾ ಇರುತ್ತೆ, ಕೆಲವೊಂದು ಇಮೇಲ್ ಬರ್ತಾ ಇರುತ್ತೆ, ಒಂದು ಟೆಕ್ಸ್ಟ್ ಮೆಸೇಜ್ ಬರ್ತಾ ಇರುತ್ತೆ ಇಂಗ್ಲೀಷ್ನಲ್ಲಿ ಸ್ವಲ್ಪ ವೀಕ್ ಇರೋರಿಗೆ ಆ ಒಂದು ದೊಡ್ಡ ದೊಡ್ಡ ಸೆಂಟೆನ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಸೊ ಅದಕ್ಕೋಸ್ಕರ ನಾನು ಹೇಳೋ ಒಂದು ಅಪ್ಲಿಕೇಶನ್ ನಿಮ್ಮ ಒಂದು ಮೊಬೈಲ್ ಫೋನಲ್ಲಿ ನೀವು ಇನ್ಸ್ಟಾಲ್ ಮಾಡಿಕೊಂಡು ಜಸ್ಟ್ ಒಂದು ಕ್ಲಿಕ್ ಮಾಡಿದರೆ ಸಾಕು, ಆ ಒಂದು ಇಂಗ್ಲೀಷ್ನಲ್ಲಿರೋ ಒಂದು ದೊಡ್ಡ ಪದಗಳಾಗಿರ್ಬೋದು, ಒಂದು ವಾಕ್ಯಗಳಾಗಿರ್ಬೋದು ಈಸಿಯಾಗಿ ಕನ್ನಡಕ್ಕೆ ಅರ್ಥಪೂರ್ಣವಾಗಿ ಒಂದು ಕನ್ವರ್ಟ್ ಆಗುತ್ತೆ. ಸೊ ತುಂಬ ಅಂದರೆ ತುಂಬ ನಿಮ್ಮೊಂದು ಟೈಮ್ ಕೂಡ ಉಳಿತಾಯ ಆಗುತ್ತೆ. ನೀವು ಈಸಿಯಾಗಿ ಒಂದು ಇಂಗ್ಲೀಷ್ನ ಒಂದು ಸೆಂಟೆನ್ಸ್ಗಳನ್ನು ನೀವು ಅರ್ಥ ಮಾಡ್ಕೋಬೋದು. ಸೊ ಹಾಗಾದರೆ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋನ ಮಿಸ್ ಮಾಡದೆ ಲೈಕ್ ಮಾಡಿ. ಸ್ನೇಹಿತರೆ, ಕೆಲವೊಮ್ಮೆ ನಿಮ್ಮ ಒಂದು ಗೆಳೆಯ ಅಥವಾ ಗೆಳತಿಯ ಜೊತೆ ನೀವು ವಾಟ್ಸಪ್ನಲ್ಲಿ ಚಾಟ್ ಮಾಡುವಾಗ ಅವರು ಬೇಕು ಅಂತಲೇ ಇಂಗ್ಲೀಷ್ನಲ್ಲಿ ಟೆಕ್ಸ್ಟ್ ಮಾಡ್ತಾ ಇರ್ತಾರೆ. ಯಾಕೆಂದರೆ ನಿಮಗೆ ಇಂಗ್ಲೀಷ್ನಲ್ಲಿ ವೀಕ್ ಇದ್ದೀರಾ ಅಂತ ಆಗಿರ್ಬೋದು, ಅಥವಾ ನಿಮಗೆ ಈ ಒಂದು ಇಂಗ್ಲೀಷ್ನಲ್ಲಿ ಬಂದಿರುವ ದೊಡ್ಡ ದೊಡ್ಡ ಒಂದು ಸೆಂಟೆನ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳದೆ ಆಗದೆ ಇರ್ಬೋದು. ಅದಕ್ಕೋಸ್ಕರ ನೀವು ಈ ಒಂದು ದೊಡ್ಡ ದೊಡ್ಡ ಇಂಗ್ಲೀಷ್ನಲ್ಲಿ ಬಂದಿರುವ ಒಂದು ವಾಕ್ಯಗಳನ್ನ ನೀವು ಸುಲಭ ಮಾರ್ಗದಲ್ಲಿ ಕನ್ನಡಕ್ಕೆ ಅನುವಾದ ಮಾಡ್ಬೋದು. ಹೇಗಪ್ಪ ಅಂದರೆ ನಿಮ್ಮ ಒಂದು ಮೊಬೈಲ್ ಫೋನ್ ಒಂದು ಪ್ಲೇಸ್ಟೋರ್ನಲ್ಲಿ ಒಂದು ಹೈ ಟ್ರಾನ್ಸ್ಲೇಟ್ ಅಂತ ಒಂದು ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಹೈ ಟ್ರಾನ್ಸ್ಲೇಟ್ ಅಂತ ಸರ್ಚ್ ಮಾಡಿ ನಿಮಗೆ ಈ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಇದನ್ನು ನಿಮ್ಮ ಮೊಬೈಲ್ ಫೋನಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅಪ್ಲಿಕೇಶನ್ ಇನ್ಸ್ಟಾಲ್ ಆದಮೇಲೆ ಓಪನ್ ಮಾಡಿ ಇಲ್ಲಿ ಆಕ್ಸೆಸಿಬಿಲಿಟಿ ಪರ್ಮಿಷನ್ನ ಕೊಡಬೇಕಾಗುತ್ತೆ. ಅಲೋ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ. ಇದಾದ ನಂತರ ಇಲ್ಲಿ ನಿಮಗೆ ಒಂದು ಗೆಟ್ ಸ್ಟಾರ್ಟೆಡ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಈ ಒಂದು ಗೆಟ್ ಸ್ಟಾರ್ಟೆಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ಆಕ್ಸೆಸಿಬಿಲಿಟಿ ಪರ್ಮಿಷನ್ ಟ್ಯಾಬನ್ನು ನೀವು ಆನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಆಕ್ಸೆಸಿಬಿಲಿಟಿ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ಮ ಒಂದು ಫೋನ್ ಸೆಟ್ಟಿಂಗ್ ಓಪನ್ ಆಗುತ್ತೆ. ಇಲ್ಲಿ ಹೈ ಟ್ರಾನ್ಸ್ಲೇಟನ್ನು ಸರ್ಚ್ ಮಾಡಿಬಿಟ್ಟು ಇಲ್ಲಿ ಆಫ್ ಇರುತ್ತೋ ಇದನ್ನು ಆನ್ ಮಾಡಬೇಕಾಗುತ್ತೆ. ಆನ್ ಮಾಡಿದ ನಂತರ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ನಂತರ ನಿಮಗೆ ನೆಕ್ಸ್ಟ್ ಪೇಜ್ ಇಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರೋ ಒಂದು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆದಮೇಲೆ ಇಲ್ಲಿ ಡನ್ ಅಂತ ಒಂದು ಆಪ್ಷನ್ ಬರುತ್ತೆ. ಈ ಒಂದು ಡನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಗೆಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರೋ ಒಂದು ಸರ್ಚ್ ಟ್ಯಾಬ್ ಇದೆ. ಸೊ ಈ ಒಂದು ಸರ್ಚ್ ಟ್ಯಾಬ್ ಯಾವಾಗಲೂ ನಿಮ್ಮ ಒಂದು ಫೋನ್ನ ಸ್ಕ್ರೀನ್ ಮೇಲೆ ಕಾಣ್ತಾ ಇರುತ್ತೆ. ಸೊ ಇದನ್ನು ನಾವು ಆನ್ ಮತ್ತು ಆಫ್ ಮಾಡ್ಕೋಬೋದು. ಸೊ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಆಫ್ ಮಾಡಿದೆ ಇಲ್ಲಿ ಅದು ಹೋಯಿತು, ಆನ್ ಮಾಡಿದರೆ ಮತ್ತೆ ಬರುತ್ತೆ. ಸೊ ಇದಾದ ನಂತರ ಇಲ್ಲಿ ನೀವು ಸೆಟ್ಟಿಂಗ್ಸನ್ನು ನೀವು ಸೆಟ್ ಮಾಡ್ಕೋಬೇಕಾಗುತ್ತೆ. ಯುವರ್ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಯುವರ್ ಲ್ಯಾಂಗ್ವೇಜನ್ನು ನೀವು ಕನ್ನಡವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದಾದ ನಂತರ ಯುವರ್ ಫ್ರೆಂಡ್ ಲ್ಯಾಂಗ್ವೇಜ್ ಅಂತ ಇದೆ, ಇಲ್ಲಿ ನೀವು ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ತುಂಬ ಒಂದು ಲ್ಯಾಂಗ್ವೇಜಸ್ ಇದೆ, ಇಲ್ಲಿ ನಾವು ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಆಪ್ಷನ್ ಇರುತ್ತೆ ನೋಡಿ ಇಂಗ್ಲೀಷ್ ಅಂತ. ಸೊ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡಿ. ಸೊ ಇದಾದ ನಂತರ ನಿಮ್ಮ ಒಂದು ಸೆಟ್ಟಿಂಗ್ಸ್ ಪಾರ್ಟ್ ಇಲ್ಲಿ ಮುಗೀತು. ಸೊ ಈಗ ಒಂದು ಟರ್ನ್ ಆನ್ ಮಾಡ್ಕೊಳ್ಳಿ ಈ ಒಂದು ಸರ್ಚ್ ಟ್ಯಾಬನ್ನು. ಸೊ ಈಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ನಿಮ್ಮ ಒಂದು ವಾಟ್ಸಪ್ಪನ್ನು ಓಪನ್ ಮಾಡಿ, ನಿಮ್ಮ ಒಂದು ಗೆಳೆಯ ಅಥವಾ ಗೆಳತಿಯ ಒಂದು ಮೆಸೇಜನ್ನು ಓಪನ್ ಮಾಡಿ. ಓಪನ್ ಮಾಡಿದ ನಂತರ ಇಲ್ಲಿ ನಿಮಗೆ ಸರ್ಚ್ ಟ್ಯಾಬ್ ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇರುತ್ತೆ. ಸೊ ಈ ಒಂದು ಸರ್ಚ್ ಟ್ಯಾಬನ್ನು ಅದ್ರ ಮೇಲೆ ತೊಗೊಂಬಂದು ಜಸ್ಟ್ ಇಟ್ಟರೆ ಸಾಕು, ಹಿಂಗೆ ಈ ಆಟೋಮೆಟಿಕ್ಕಾಗಿ ಅರ್ಥಪೂರ್ಣವಾಗಿ ಕನ್ನಡಕ್ಕೆ ಆ ಒಂದು ಪೂರ್ತಿ ಮೆಸೇಜ್ ಒಂದು ಕನ್ವರ್ಟ್ ಆಗುತ್ತೆ. ಕೇವಲ ವಾಟ್ಸಪ್ನಲ್ಲಿ ಅಷ್ಟೇ ಅಲ್ಲದೆ ನಿಮಗೇನಾದರೂ ಇಂಗ್ಲೀಷ್ನಲ್ಲಿ ಇಮೇಲ್ಸ್ ಬಂದರೂ ಕೂಡ ನೀವು ಅದನ್ನು ಈ ರೀತಿಯಾಗಿ ನೀವು ಕನ್ನಡಕ್ಕೆ ಕನ್ವರ್ಟ್ ಮಾಡ್ಬೋದು. ಸೊ ಇಲ್ಲಿ ನೋಡಿ ಒಂದು ಟೆಕ್ಸ್ಟ್ ಮೆಸೇಜ್ ಬಂದು ಅದ್ರ ಮೇಲೆ ಜಸ್ಟ್ ಹೋಗಿ ಒಂದು ಟೆಕ್ಸ್ಟ್ ಮೆಸೇಜ್ ಮೇಲೆ ಅದನ್ನು ಒಂದು ಡ್ರ್ಯಾಗ್ ಮಾಡಿದರೆ ಸಾಕು, ನಿಮಗೆ ಆಟೋಮೆಟಿಕ್ಕಾಗಿ ಕನ್ನಡಕ್ಕೆ ಕನ್ವರ್ಟ್ ಆಗುತ್ತೆ. ಹಾಗಾದ್ರೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರ ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ಕೂಡಲೇ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.